ಮೋಸ್ಟ್ ಅವೈಟೆಡ್ ರಾಜಾ ಸಾಬ್ ಸ್ಟಾರಿಂಗ್ ಪ್ರಭಾಸ್ ಡೈರೆಕ್ಟೆಡ್ ಬೈ ಮಾರುತಿ. ಇವರಿಬ್ಬರ ಮಧ್ಯೆ ಆರ್ ಕಾಮಿಡಿಯಲ್ಲಿ ಮೂವಿ ಅನೌನ್ಸ್ ಆದಾಗಿಂದ ನನಗೆ ಹೆವಿ ಎಕ್ಸ್ಪೆಕ್ಟೇಷನ್ ಇತ್ತು ಗುರು. ಯಾಕಂದ್ರೆ ಪ್ರಭಾಸ್ ಅವರು ಬಾಹುಬಲಿ ಆದ್ಮೇಲೆ ಎಲ್ಲ ಸೀರಿಯಸ್ ರೋಲ್ನ ಮಾಡ್ತಿದ್ರು. ಸೊ ವಿಂಟೇಜ್ ಪ್ರಭಾಸ್ನ ನಾನಂತೂ ಸಖತ್ತಾಗಿ ಮಿಸ್ ಮಾಡ್ಕೋತಾ ಇದ್ದೆ ಗುರು. ಬಟ್ ಈ ಮೂವಿ ಟೀಸರ್ ನೋಡಿದಾಗ ನನಗೆ ವಿಂಟೇಜ್ ಪ್ರಭಾಸ್ ನೆನಪಾಗೋದ್ರು ಗುರು. ನಿಜವಾಗ್ಲೂ ಟೀಸರ್ ಮಾತ್ರ ಸೈಕ್ ಆಗೈತೆ ಗುರು. ಇನ್ನು ಟೀಸರ್ ವಿಷಯಕ್ಕೆ ಬಂದ್ರೆ, ಟೀಸರ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದಂಗೆ ಇದು ಒಂದು ಟ್ರೆಷರ್ ಸುತ್ತ, ಅದು ಪುರಾತನ ಕಾಲದ ಒಂದು ವಂಶದ ಒಬ್ಬ ಸೈಕ್ ನನ್ ಮಗನ್ ಸುತ್ತ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತೈತೆ ಗುರು. ಆ ಒಬ್ಬ ರಾಜ ಎಂತ ಸೈಕ್ ನನ್ ಮಗ ಅಂದ್ರೆ ಅವನು ಅನುಭವಿಸಿದ್ದು ಆ ಕಾಲದಲ್ಲೇ ಅಲ್ದಿರ ಮುಂದಿನ ಕಾಲದಲ್ಲೂ ಅವನೇ ಅನುಭವಿಸ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಅಲ್ಲಿ ಇರ್ತಾನೆ. ಸೊ ಅವನ ರಾಜ್ಯಕ್ಕೆ ಅವನ ಸಂಪತ್ತಕ್ಕೆ ಯಾರಾದ್ರೂ ಕೈ ಹಾಕಿದ್ರೆ ಯಾವ ಲೆವೆಲ್ಗೆ ಸೈಕ್ ಆಗಿ ಅನುಭವಿಸ್ತಾರೆ, ಯಾವ ರೀತಿ ತೊಂದರೆಗಳನ್ನ ಅನುಭವಿಸ್ತಾರೆ ಅನ್ನೋದೇ ಸ್ಟೋರಿ ಅನ್ಸುತ್ತೆ ಗುರು. ಇನ್ನ ಟೀಸರ್ ಅಲ್ಲಿ ನನಗೆ ಮೈನ್ ಆಗಿ ಇಷ್ಟ ಆಗಿದ್ದಂದ್ರೆ ಆ ವಿಜುವಲ್ಸ್ ಗುರು. ಸ್ವಲ್ಪ ಬೆಟರ್ ಆಗಿ VFX ಇರ್ಬೋದಿತ್ತು, ಅದ್ರಲ್ಲೂ ಗ್ರ್ಯಾಂಡ್ ಆಗಿ ತೆಗ್ದವ್ರೆ ಗುರು. ಇನ್ನ ಹೀರೋಯಿನ್ಗಳ ವಿಷಯಕ್ಕೆ ಬಂದ್ರೆ ನಿಧಿ ಅಗರ್ವಾಲ್ ಮೈನ್ ಹೀರೋಯಿನ್ ಅಂತ ಅನ್ಸುತ್ತೆ ಗುರು. ಇನ್ನ ಮಾಳವಿಕಾ ಮೋಹನ್ ಅವರಂತೂ ಸ್ವಲ್ಪ ಗ್ಲಾಮರಸ್ ರೋಲ್ ಅಲ್ಲಿ ಕಾಣಿಸ್ಕೊಂಡವ್ರೆ. ಅವ್ರ ಕಾಸ್ಟ್ಯೂಮ್ಸ್ ಅವ್ರದ್ದು ಸ್ವಲ್ಪ ಚೆನ್ನಾಗೈತೆ ಗುರು. ಇನ್ನ ಮಾರುತಿ ಮೂವೀಸ್ ಅಲ್ಲಿ ಮೈನ್ ಅಟ್ರಾಕ್ಷನ್ ಆಗಿ ಇರೋ ಸಪ್ತಗಿರಿ ಅವರು ಈ ಮೂವಿಯಲ್ಲೂ ಒಂದು ರೋಲ್ ಮಾಡ್ತಾವ್ರೆ ಗುರು. ಇವರಿಬ್ರು ಕಾಂಬೋದಲ್ಲಿ ಬಂದಿದ್ದ ಪ್ರೇಮ ಕಥಾ ಚಿತ್ರ ಮೂವಿಯಲ್ಲಿ ಇವರಿಬ್ರು ಮಾಡಿರೋ ಒಂದು ಮ್ಯಾಜಿಕ್, ಆ ಕ್ಯಾರೆಕ್ಟರ್ ಅಲ್ಲಿ ಇರೋ ಒಂದು ಕಾಮಿಡಿ ಟೈಮಿಂಗ್ ಆ ಮೂವಿಗೆ ಹೆವಿ ಪ್ಲಸ್ ಆಗಿತ್ತು ಗುರು. ಇನ್ನ ಈ ಒಂದು ಕ್ಯಾರೆಕ್ಟರ್ ಮೂವಿಗೆ ಪ್ಲಸ್ ಆಗೋದ್ರಲ್ಲಿ ಡೌಟೇ ಇಲ್ಲ ಗುರು. ಅದ್ರಲ್ಲೂ ಎವ್ಡ್ರ ನೀವು ಇಂಥ ಟ್ಯಾಲೆಂಟೆಡ್ ನಾವು ಆ ಅಂಕಲ್ ಕೂಡ ಇದಾನೆ ಗುರು. ಇವರಿಬ್ರು ಕಾಮಿಡಿಗಂತೂ ಮೂವಿಗೆ ಮೈನ್ ಅಟ್ರಾಕ್ಷನ್ ಆಗಿರುತ್ತೆ ಗುರು, ಬರ್ದಿಟ್ಕೊಬಿಡ್ರೆ. ಇನ್ನು ಮ್ಯೂಸಿಕ್ ಬೈ SS ತಮನ್ ಅವರು ಅವರ ಡ್ರಾಫ್ಟ್ಸ್ ಅಲ್ಲಿ ಹಳೆ ಮೂವೀಸ್ ಅಲ್ಲಿ ಯಾವ್ದನ್ನ ಸ್ಕ್ರಾಪ್ ಇದ್ರೆ ಅದನ್ನೆಲ್ಲ ತಗೊಬಂದು ಸ್ಟ್ರೈಟ್ ಆಗಿ ಇಲ್ಲಿ ಹೊಡೆದವನೆ ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದ್ದೆ ಗುರು. ಫ್ರೆಶ್ ಫೀಲಿಂಗೇ ಇಲ್ಲ ಗುರು ನನಗಂತೂ ಮ್ಯೂಸಿಕ್ ಕೇಳ್ದಾಗಿಂದ. ಇನ್ನ ಆ ಸಾಂಗ್ಸ್ ಯಾವ ಲೆವೆಲ್ಗೆ ಮಾಡೋನು ನಿಮ್ಮ ಇಮ್ಯಾಜಿನೇಷನ್ಗೆ ಬಿಟ್ಬಿಡ್ತಾ ಇದ್ದೀನಿ, ನೋಡ್ಕೊಬಿಡ್ರಿ ಗುರು. ಈ ತರ ಒಂದು ಥೀಮಲ್ಲಿ ಮೂವೀಸ್ ಬೇಜಾನ್ ಬಂದೈತೆ ಗುರು. ಬಟ್ ಮಾರುತಿ ಅವರು ಪ್ರಭಾಸ್ನ ಇಟ್ಕೊಂಡು ಯಾವ ಲೆವೆಲ್ಗೆ ಸ್ಟೋರಿ ಟೆಲ್ಲಿಂಗ್ ನ ಪ್ರೆಸೆಂಟ್ ಮಾಡ್ತಾರೆ ಅನ್ನೋದನ್ನ ಥಿಯೇಟರ್ ಅಲ್ಲಿ ನೋಡ್ಬೇಕು ಗುರು. ಅದು December 5 ವರ್ಲ್ಡ್ ವೈಡ್ ರಿಲೀಸ್ ಆಗ್ತೈತೆ. ಏನಿಲ್ಲ ಗುರು, ಪ್ರಭಾಸ್ ವಿಂಟೇಜ್ ಲುಕ್, ವಿಂಟೇಜ್ ಕಾಮಿಡಿನ ಈ ಒಂದು ಹಾರರ್ ಎಲಿಮೆಂಟ್ಸ್ ಅಲ್ಲಿ ಕೆಲವೊಂದು ಕಡೆ ಆಡ್ ಮಾಡಿಬಿಟ್ಟು ಸ್ವಲ್ಪ ಇಂಟ್ರೆಸ್ಟ್ ಆಗಿ ಮೂವಿ ಹೋದ್ರೆ ಮಾತ್ರ ಈಸಿಯಾಗಿ 500 to 700 crores ರಾಜಾ ಸಾಬ್ ಎಳಿಯೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಗುರು. ವಿಂಟೇಜ್ ಕಾಮಿಡಿ ಟೈಮಿಂಗ್ನ ಮಿಸ್ ಮಾಡ್ಕೊತಾ ಇರೋ ನಮ್ಮಂಥ ಫ್ಯಾನ್ಸ್ಗೆ ಪ್ರಭಾಸ್ ಅವರು ಮತ್ತು ಮಾರುತಿ ಅವರು ಈ ಸತಿ ಯಾವುದೇ ರೀತಿ ಡಿಸಪಾಯಿಂಟ್ ಮಾಡಲ್ಲ ಅಂತ ನನಗೆ ನಂಬಿಕೆ ಐತೆ ಗುರು. ಓಕೆ, ಬಾಯ್ ಹೇಳೋಕ್ಕಿಂತ ಮುಂಚೆ ಒಂದು ನಿಮಿಷ ಇನ್ನೊಂದು ಕ್ಯಾರೆಕ್ಟರ್ ಬಗ್ಗೆ ಹೇಳೋದೇ ಮರ್ತೋಗ್ಬಿಟ್ಟೆ ಗುರು. ಅದು ಸಂಜಯ್ ದತ್ ಅವರು. ಅದೇ ಗುರು, ಆ ಓಲ್ಡ್ ರಾಜನ್ ಪಾತ್ರದಲ್ಲೇ ಸಂಜಯ್ ದತ್ ಅವರು ಮಾಡ್ತವ್ರೆ. KGF ಫಿಲಮ್ನ ಅದು ಯಾವ ಗಳಿಗೆಯಲ್ಲಿ ಮಾಡಿದ್ರು ಅವ್ರಿಗೆ ಈ ತರ ಕ್ಯಾರೆಕ್ಟರ್ಸ್ ಎಲ್ಲ ಸಾಲಾಗೆ ಬರ್ತೈತೆ ಗುರು. ಟೀಸರ್ ಅಲ್ಲಿ ಇವ್ರ ಲುಕ್ಸ್ ಸ್ವಲ್ಪ ಸೈಕ್ ಆಗೈತೆ ಗುರು. ನಿಜವಾಗ್ಲೂ ಇವ್ರದ್ದು ಒಂದು ಕ್ಯಾರೆಕ್ಟರ್ ಸ್ವಲ್ಪ ಡೆಪ್ತ್ ಆಗಿ ಇದೆ ಗುರು. ಯಾಕಂದ್ರೆ ಸ್ಟೋರಿ ಎಲ್ಲ ಇವ್ರ ರಾಜ್ಯ ಇವ್ರ ಸಂಪದದ ಸುತ್ತೇ ನಡೀತಾ ಇರುತ್ತೆ. ಸೊ ಇವ್ರನ್ನ ಹೈಲೈಟ್ ಮಾಡಲೇಬೇಕು, ಏನಂತೀರಾ? ಇನ್ನು ಹಾರರ್ ಸೀನ್ ವಿಷಯಕ್ಕೆ ಬಂದರೆ ಸ್ವಲ್ಪ TV ಸೀರಿಯಲ್ ನಂದಿನಿ ಥರ ಅನ್ಸಿದ್ರು ಸ್ವಲ್ಪ ಬೆಟರ್ ಆಗಿದ್ದಿದ್ರೆ ಇನ್ನೂ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ನನ್ನ ಫೀಲಿಂಗ್ ಗುರು. ನೋಡೋಣ ದೊಡ್ಡ ಸ್ಕ್ರೀನ್ ಮೇಲೆ ಯಾವ ಲೆವೆಲ್ಗೆ ಇರುತ್ತೆ ಅಂತ ಹೇಳ್ಬಿಟ್ಟು. ಓವರ್ ಆಲ್ ಟೀಸರ್ ನನಗೆ ಸ್ವಲ್ಪ ಡೀಸೆಂಟ್ ಅಂತ ಅನಿಸ್ತು ಗುರು. ಇಷ್ಟೇ ಗುರು ಮ್ಯಾಟ್ರ್. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಬಿಡ್ರಿ. ಅಲ್ಲಿವರೆಗೂ